ಎಜುಕೇಶನ್ ಬಗ್ಗೆ ಮಾತಾಡೋಣ. ಎಜುಕೇಶನ್ ಅಂದಾಗ ವಿದ್ಯಾಭ್ಯಾಸ. ಇಂತಹ ವಿದ್ಯಾಭ್ಯಾಸ ಅಂದಾಗ ಜಾತಕರಿಗೆ ದಶಾಭುಕ್ತಿ, ಗೋಚರ, ಯೋಗ ಬಹಳ ಮುಖ್ಯ ಆಗ್ತದೆ. ನಂಬರ್ 2, ರವಿಯಿಂದ ಕೇತು ತನಕ ಎಲ್ಲ ಗ್ರಹರು ವಿದ್ಯಾಭ್ಯಾಸವನ್ನು ಕೊಡ್ತಾರೆ. ಹಾಗಾಗಿ ಶತ್ರುತ್ವ ಮಿತ್ರತ್ವ ಅನ್ನೋ ಭೇದ ಭಾವ ಮಾಡೋ ಹಾಗಿಲ್ಲ. ವಿದ್ಯಾಭ್ಯಾಸದ ಭಾವ ಅಂದಾಗ 2, 5, 9 ಬಹಳ ಮುಖ್ಯ ಪಾತ್ರ ವಹಿಸ್ತವೆ. ಚತುರ್ಥ ಸ್ಥಾನ ಪರ್ಸೆಂಟೇಜ್ ಹೇಳುತ್ತೆ. ತೃತೀಯ ಸ್ಥಾನ ಬರವಣಿಗೆ ಹೇಳುತ್ತದೆ. ಇನ್ನು 2ನೇ ಭಾವವನ್ನು ನಾವು ವಿಶೇಷವಾಗಿ ಗಮನಿಸ್ತೀವಿ. ಅದನ್ನ ಸರಸ್ವತಿ ಭಾವ ಅಂತ ಕರಿತೀವಿ, ಪ್ರಾಥಮಿಕ ವಿದ್ಯಾಭ್ಯಾಸ ಅಂತ ಕರಿತೀವಿ. ಗ್ರಹಣ ಶಕ್ತಿ ಎಷ್ಟಿರುತ್ತೆ ಜಾತಕನ ಅನ್ನೋದು ಗೊತ್ತಾಗುತ್ತೆ. ಗ್ರಹಣ ಶಕ್ತಿಯೇ ದ್ವಿತೀಯ ಭಾವ, ಚಮತ್ಕಾರ ದ್ವಿತೀಯ ಭಾವ, ಜ್ಞಾನದ ಮಟ್ಟ ದ್ವಿತೀಯ ಭಾವ, ಚತುರತನ ವಿದ್ಯಾಭ್ಯಾಸದಲ್ಲಿ ದ್ವಿತೀಯ ಭಾವ. ಇನ್ನು ಗ್ರಹಗಳಲ್ಲಿ ಹೇಳಿದೆ, ರವಿಯಿಂದ ಕೇತು ತನಕ ಎಲ್ಲರೂ ವಿದ್ಯೆಯನ್ನು ಕೊಟ್ಟರು ಕೂಡ ಅವರವರ ಕಾರಕತ್ವ ತರ ವಿದ್ಯೆ ಕೊಡ್ತಾರೆ. ವಿಶೇಷವಾಗಿ ಹೇಳೋದಾದ್ರೆ ರವಿಚಂದ್ರ ಗುರು ಈ 3 ಗ್ರಹಗಳು ಸಾತ್ವಿಕ ವಿದ್ಯೆಯನ್ನು ಕೊಡ್ತಾರೆ. ಉದಾಹರಣೆಗೆ ಸಮಾಜಕ್ಕೆ ಒಳಿತಾಗ್ತಕ್ಕಂಥದ್ದು, ಆಧ್ಯಾತ್ಮಿಕವಾಗಿರ್ತಕ್ಕಂಥದ್ದು, ಫಿಲಾಸಫಿಯನ್ನು ಕೊಡ್ತಾರೆ ಈ 3 ಗ್ರಹರು. ಇನ್ನು ಅದು ಶುಭ ಅಂತ ಶುಭ ವಿದ್ಯೆಗಳನ್ನೆಲ್ಲ ಕಲಿತಾರೆ ಅವರು. ಇನ್ನು ಶುಕ್ರ ಬುಧರು ಇವರು ರಜೋಗುಣ ವಿದ್ಯೆಯನ್ನು ಕೊಡ್ತಾರೆ. ಅಂದ್ರೆ ಶುಭ ಅಶುಭ ಎರಡೂ ಅದರಲ್ಲಿ ಮಿಶ್ರವಾಗಿರುತ್ತೆ. ಅದು ರಾಜಕೀಯ ಅಂತ ನಾವು ಹೇಳ್ತೀವಿ, ಅದು ಉದಾಹರಣೆಗೆ. ಇನ್ನು ಉಳಿದಂತಹ ಕುಜ, ಶನಿ, ರಾಹುಕೇತು ಇವರು ತಮೋ ಗುಣವನ್ನ ಕೊಡ್ತಾರೆ. ಅಂದ್ರೆ ಅಶುಭವಾಗಿರ್ತಕ್ಕಂಥದ್ದು, ಸಮಾಜಕ್ಕೆ ಘಾತಕ ಆಗ್ತಕ್ಕಂಥದ್ದು, ಮತ್ತೊಬ್ಬರಿಗೆ ಹಾನಿ ಉಂಟು ಮಾಡ್ತಕ್ಕಂಥ ಎಲ್ಲ ವಿದ್ಯೆಗಳನ್ನು ಅವರು ಕಲೀಲಿಕ್ಕೆ ಮನಸ್ಸಾಗುತ್ತೆ. ಈ ಗ್ರಹಗಳ ಪ್ರಭಾವ ಚತುರ್ಥನ ಸ್ಥಾನದ ಮೇಲೆ ಯಾವ ರೀತಿಯಾಗಿ ಪ್ರಭಾವ ಬೀರುತ್ತೋ ಅದರಂತೆ ಅವರ ವಿದ್ಯಾ ಕಲಿಬೇಕು ಅಂತ ಮನಸ್ಸಾಗುತ್ತೆ. ಹಾಗೆಯೇ ಪಂಚಮ ಭಾವ ಬುದ್ಧಿ ಸ್ಥಾನವಾಗಿರೋದ್ರಿಂದ ಆ ಬುದ್ಧಿಯ ಸ್ಥಾನದ ಮೇಲೆ ಯಾವ ಗ್ರಹದ ಇನ್ಫ್ಲೂಯೆನ್ಸ್ ಹೆಚ್ಚಾಗಿರುತ್ತೋ ಅದರಂತೆ ಅವರು ವಿದ್ಯೆಯನ್ನು ಕಲಿಬೇಕು ಅನ್ನೋದನ್ನ ಅವರು ನೋಡ್ಕೋತಾರೆ ಅನ್ನೋದನ್ನ